ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ಬಂದ್ಬಿಟ್ಟು ಇಂಡಿಯನ್ ರೈಲ್ವೆ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರೋ ಒಂದು ಹೊಸ ಆ್ಯಪ್ ಬಗ್ಗೆ ರೈಲ್ ಒನ್ ಅಂತ ಆ್ಯಪ್ ಹೆಸರು. ಇದು ಇತ್ತೀಚೆಗಷ್ಟೇ ಇಂಟ್ರೊಡ್ಯೂಸ್ ಆಗಿದೆ, ಒಂದು 2 ತಿಂಗಳಾಗಿರ್ಬೋದು. ಇದಕ್ಕೆ ನೀವು ಯಾವುದೇ ಲಾಗಿನ್ ಐ ಡಿ ಹೊಸದಾಗಿ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ಹಳೆ ರೈಲ್ವೆ ಲಾಗಿನ್ ಐ ಡಿ ಇದ್ದರೆ ಅದನ್ನೇ ಹಾಕಿದರೆ ಅದರಿಂದನೇ ಲಾಗಿನ್ ಆಗುತ್ತೆ. ಈ ಆ್ಯಪಿನ ಫೀಚರ್ಸ್ಗಳನ್ನು ನಾವು ನೋಡೋದಾದರೆ, ಇದು ಯಾವುದೇ ಒಂದೇ ಒಂದು ಪರ್ಪಸ್ಸಿಗಲ್ಲ. ಇದು ಎಲ್ಲ ಬೇರೆ ಬೇರೆ ಇಂಡಿಯನ್ ರೈಲ್ವೆ ಆ್ಯಪ್ಸ್ಗಳಿದಾವಲ್ಲ, ಎಲ್ಲ ಬುಕ್ಕಿಂಗ್ಗಳನ್ನು ಇದು ಒಂದೇ ಆ್ಯಪ್ ಮುಖಾಂತರ ನಾವು ಬುಕ್ ಮಾಡ್ಬೋದು. ಬೇರೆ ಆ್ಯಪ್ಗಳ ಅವಶ್ಯಕತೆ ಇಲ್ಲ. ಎಲ್ಲ ಬುಕ್ಕಿಂಗ್ಗಳು ಮತ್ತು ಕಂಪ್ಲೇಂಟ್ಗಳನ್ನು ರೈಸ್ ಮಾಡೋಕ್ಕಾಗಿರ್ಬೋದು, ರಿಸರ್ವ್ ಟಿಕೆಟು ಮತ್ತು ಅನ್ರಿಸರ್ವ್ ಟಿಕೆಟು ಎಲ್ಲದನ್ನು ಒಂದರಲ್ಲೇ ಬುಕ್ ಮಾಡ್ಬೋದು. ನೋಡಿ, ರಿಸರ್ವ್ ಟಿಕೆಟ್ ಮಾಡ್ಬೇಕಾದ್ರೆ ಸ್ಟೇಷನ್ಸ್ಗಳು ಹಾಕಿ ಟ್ರೈನ್ಗಳನ್ನು ಚೆಕ್ ಮಾಡಿ ಅಲ್ಲೇ ಅವೈಲಬಿಲಿಟಿ ಚೆಕ್ ಮಾಡಿದ್ರೆ ಅಲ್ಲೇ ನೀವು ಡೈರೆಕ್ಟಾಗಿ ಬುಕ್ ಮಾಡಬಹುದು. ಅಲ್ಲೇ ಪೇಮೆಂಟ್ ಮಾಡಿದ್ರೆ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ಅನ್ರಿಸರ್ವ್ ಟಿಕೆಟು ಅಷ್ಟೇ, ನೀವು ಮೊದಲಿಗೆ UTS ಆ್ಯಪ್ ಮುಖಾಂತರ ಬುಕ್ ಮಾಡಬೇಕಿತ್ತು. ಅದೇ ಪ್ರೊಸೀಜರ್ಗಳನ್ನು ಇಲ್ಲೂ ಫಾಲೋ ಮಾಡಬೇಕಾಗುತ್ತೆ. ನಿಮ್ಮ ಸ್ಟೇಷನ್ಸ್ಗಳನ್ನು ಕೋಡ್ಗಳನ್ನು ಹಾಕಿ ಸ್ಟೇಷನ್ ನೇಮ್ ಹಾಕಿ ಪೇಮೆಂಟ್ ಮಾಡೋದಷ್ಟೇ. ಅದೇ UTS ಆ್ಯಪಿನ ಅವಶ್ಯಕತೆ ಏನಿಲ್ಲ. ಇದು ಒಂದೇ ಆ್ಯಪಲ್ಲೇ ಅದು ಆಗುತ್ತೆ. ಅದೇ ರೀತಿ ಇದರಲ್ಲಿ ಪ್ಲ್ಯಾಟ್ಫಾರ್ಮ್ ಟಿಕೆಟನ್ನು ಕೂಡ ಬುಕ್ ಮಾಡ್ಬೋದು. ಅದನ್ನು ಬಿಟ್ಟರೆ ಇದರಲ್ಲಿರೋ ಫೀಚರ್ಸ್ಗಳು, ನಾವು ಟ್ರೈನ್ಗಳನ್ನು ಸರ್ಚ್ ಮಾಡ್ಬೋದು, PNR ಸ್ಟೇಟಸನ್ನು ಚೆಕ್ ಮಾಡ್ಬೋದು, ಕೋಚ್ ಪೊಸಿಷನ್ಸ್ಗಳನ್ನು ಕೂಡ ಚೆಕ್ ಮಾಡ್ಬೋದು. ಟ್ರ್ಯಾಕ್ ಯುವರ್ ಟ್ರೈನ್ ಅಂತ ಒಂದು ಆಪ್ಷನ್ ಇದೆ. ಈ ಆಪ್ಷನ್ ಮುಖಾಂತರ ಟ್ರೈನ್ ಎಲ್ಲಿದೆ ಅಂತ ಟ್ರ್ಯಾಕ್ ಮಾಡ್ಬೋದು. ನಾವು ಟ್ರ್ಯಾಕ್ ಮಾಡಲಿಕ್ಕೆ ಮೊದಲಿಗೆ ಬೇರೆ ಬೇರೆ ಪ್ರೈವೇಟ್ ಆ್ಯಪ್ಗಳನ್ನು ಯೂಸ್ ಮಾಡ್ತಿದ್ವಿ. ಈಗ ಇದು ಅಫಿಷಿಯಲಿ ಇಂಡಿಯನ್ ರೈಲ್ವೆ ಕಡೆಯಿಂದನೇ ಬಿಟ್ಟಿದ್ದಾರೆ. ಮತ್ತು ಮೊದಲಿಗೂ ಒಂದು ಇತ್ತು ಆ್ಯಪು, ಆದರೆ ಅದೇ ಸಪ್ರೇಟ್ ಡೌನ್ಲೋಡ್ ಮಾಡಬೇಕಿತ್ತು. ಈಗ ಒಂದೇ ಆ್ಯಪಲ್ಲಿ ನಾವು ಟ್ರ್ಯಾಕ್ ಕೂಡ ಮಾಡ್ಬೋದು. ಮತ್ತು ಯಾವ್ದಾದ್ರು ರೈಲ್ವೆ ಕಂಪ್ಲೇಂಟ್ಸ್ಗಳಿದ್ರೆ ನಾವು ಇಲ್ಲೇ ರೈಲ್ ಮದಗ್ ಅಂತ ಒಂದು ಆಪ್ಷನ್ ಇದೆ. ಆ ಆಪ್ಷನ್ ಮುಖಾಂತರ ನಾವು ಸರ್ಚ್ ಮಾಡ್ಬೋದು, ಕಂಪ್ಲೇಂಟ್ ರೈಸ್ ಮಾಡ್ಬೋದು. ಇದು ನಮಗೆ ಜರ್ನಿಲಿ ಅನುಕೂಲ ಆಗುತ್ತೆ. ರೈಲ್ ಮದಗ್ ಅನ್ನೋದು ಯಾವ್ದಾದ್ರು ಸಮಸ್ಯೆಗಳು ನಮಗೆ ಬಂದರೆ ಜರ್ನಿಲಿ, ಆವಾಗ ಇದರಿಂದ ನಾವು ಕಂಪ್ಲೇಂಟನ್ನು ರೈಸ್ ಮಾಡ್ಬೋದು. ಅಥವಾ ಫುಡ್ ಆರ್ಡರ್ ಕೂಡ ಮಾಡ್ಬೋದು. ಇನ್ನು ಬೇರೆ ಬೇರೆ ಆಪ್ಷನ್ಸ್ಗಳು ಕೂಡ ಇದೆ. ಈ ಆ್ಯಪು ನಮಗೆ ತುಂಬ ಅನುಕೂಲ ಆಗುತ್ತೆ. 2-3 ಆ್ಯಪ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳೋ ಬದಲು ಇದು ಒಂದೇ ಒಂದು ರೈಲ್ ಒನ್ ಅನ್ನೋ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಎಲ್ಲ ರೀತಿಯ ಅನುಕೂಲಗಳಾಗುತ್ತೆ. ಈ ವಿಷಯ ಇದೆ ಮೊದಲನೇ ಗೊತ್ತಾಗ್ತಾ ಇದ್ದರೆ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ